ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಹೊಸ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. 3 ವರ್ಷಗಳ ನಂತರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ಸ್ನೇಹಿತರೆ, ಇನ್ ಮುಂದೆ ಬಯೋಮೆಟ್ರಿಕ್ ಅನ್ನ ಹಾಕಬೇಕು ಅಂತ ಸಾಕಷ್ಟು ಕಡೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ ಸ್ನೇಹಿತರೆ. ನಿಜಕ್ಕೂ ಪ್ರತಿ ಸಲಿನೂ ಕೂಡ ನೀವು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಬೇಕಾದ್ರೆ ನೀವು ಬಯೋಮೆಟ್ರಿಕ್ ಅನ್ನ ಮಡಗಬೇಕಾ? ಹಾಗೆ ಸರ್ಕಾರದಿಂದ ಬರ್ತಾ ಇರುವಂತಹ ಹೊಸ ನಿಯಮಗಳು ಯಾವ್ಯಾವುದು, ಅದರ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋದ ಸ್ನೇಹಿತರೆ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದೇನಪ್ಪ ಅಂತಂದ್ರೆ, ಹಾಗೆ ಒಂದು ಅಪ್ಡೇಟು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ಬಯೋಮೆಟ್ರಿಕ್ ಅನ್ನ ಮಡಗಬೇಕು, ಹಾಗೆ ಹೀಗೆ ಅನ್ಬಿಟ್ಟೆಲ್ಲ ತುಂಬಾನೇ ವೈರಲ್ ಆಗ್ತಾ ಇತ್ತು ಸ್ನೇಹಿತರೆ. ಇದರ ಬಗ್ಗೆ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಸರ್ಕಾರದವರು ಈ ನಿಯಮವನ್ನ ಜಾರಿಗೆ ತರಲು ಏನಪ್ಪಾ ಕಾರಣ ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರಲ್ಲಿ ಸುಮಾರು 2.5 ಲಕ್ಷಕ್ಕಿಂತಲೂ ಅಧಿಕವಾದ ಮಹಿಳೆಯರೇನಪ್ಪಾ ಅಂದ್ರೆ ಅವರು ಮರಣವನ್ನ ಹೊಂದಿರ್ತಾರೆ, ಅವರ ಖಾತೆಗೆ ಹಣ ಹೋಗ್ತಾ ಇರುತ್ತೆ. ಸರ್ಕಾರದಿಂದ ಸುಮಾರು 70 ರಿಂದ 80 ಕೋಟಿಯವರೆಗೂ ಸಹ ನಷ್ಟವಾಗ್ತಾ ಇದೆ. ಈ ರೀತಿಯಾಗಿ ಬೇರೆಯವರು ಹಣವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ಫೇಕ್ ಡಾಕ್ಯುಮೆಂಟ್ಗಳನ್ನ ರಿಜಿಸ್ಟರ್ನ ಮಾಡಿಕೊಂಡು ಸ್ನೇಹಿತರೆ ಅವರು ಅಮೌಂಟನ್ನು ಮಿಸ್ಯೂಸನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಸರ್ಕಾರವು ಈಗ ಹೊಸ ನಿಯಮವನ್ನು ಜಾರಿಗೆ ತರಬೇಕಾಗಿ ಅಂತ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ಬಯೋಮೆಟ್ರಿಕನ್ನು ಎಲ್ಲಿ ಕೊಡಬೇಕು ಅಂತ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ಬೋದು ಸ್ನೇಹಿತರೆ. ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ಬಂದಿಲ್ಲ ಸ್ನೇಹಿತರೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಒಂದು ರೂಲ್ಸನ್ನು ತರಬೇಕು ಅಂತ. ನನ್ನ ಪ್ರಕಾರ ಸ್ನೇಹಿತರೆ, ಇಯರ್ಲಿ ಒಂದು ಬಾರಿ ಇರುತ್ತೆ ಸ್ನೇಹಿತರೆ. ಅಂದರೆ ವರ್ಷಕ್ಕೆ ಒಂದ್ಸಲಿ ಆದರೂ ನಾವು ಬೆಳ್ಳನ್ನು ಮಡಗಿ ನಾವು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ದೀವಿ ಅಂತ ಸರ್ಕಾರಕ್ಕೆ ಒಂದು ಮೆಸೇಜ್ ಪಾಸಿಂಗ್ಗೋಸ್ಕರ ಇದನ್ನ ಜಾರಿಗೆ ತರುವ ರೀತಿಯಾಗಿ ಒಂದು ಮಾತುಕತೆ ನಡೀತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿಗೆ ಈ ರೀತಿಯಾಗಿ ಏನಾದ್ರು ಅಪ್ಡೇಟ್ ಬಂದೈತಾ ಅಂದ್ರೆ ಸ್ನೇಹಿತರೆ, ಇಲ್ಲ ಸ್ನೇಹಿತರೆ. ಇವಾಗ ನಾರ್ಮಲ್ ಆಗಿ ಯಾವ ರೀತಿ ಪೇಮೆಂಟ್ ಆಗ್ತಾ ಇತ್ತು ನಿಮ್ಗೆ, ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುತ್ತೆ. ಏನಪ್ಪಾ ಅಂದ್ರೆ ಈ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಸರ್ಕಾರದವರು. ಇನ್ನೂ ಕೂಡ ಅಫಿಷಿಯಲ್ ಆಗಿ ಜಾರಿಯನ್ನ ತಂದಿಲ್ಲ ಸ್ನೇಹಿತರೆ. ನೀವು ಹೋಗ್ಬಿಟ್ಟು ಸೇಬರ್ ಸೆಂಟರ್ಗಳು ಅಥವಾ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಏನಾದ್ರು ಕೇಳ್ತು ಅಂದ್ರೆ ಅವರು ಕೂಡ ಗೊತ್ತಿರೋಲ್ಲ. ಯಾಕೆಂದ್ರೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ತರ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ. ಅಫಿಷಿಯಲ್ ಆಗಿ ಏನಾದರೂ ಈ ರೀತಿಯಾಗಿ ನೀವು ಮಾಡಲೇಬೇಕು ಅಂತ ಏನಾದರೂ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗೂ ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣವು ಸಹ ಆಲ್ಮೋಸ್ಟ್ ಸುಮಾರು 70% ಜನರಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ನಿಮ್ಮ ಖಾತೆಗೂ ಕೂಡ ಬಂದಿಲ್ಲ ಅಂದರೆ ಇನ್ನೊಂದು 2-3 ದಿನ ಒಳಗಡೆ ನಿಮ್ಮ ಖಾತೆಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಸರ್ಕಾರದಿಂದ ಬರ್ತಾ ಇರುವಂತಹ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.